ಈಗ ತಾವು ಈಗ ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ರ SIT ತಂಡಕ್ಕೆ. ಹೌದೌದು. ಈಗ ಏನು ಅಲ್ಲಿ ಏನೆಲ್ಲ ನಡೀತೈತಿ, ಯಾವ್ದಕ್ಕೆಲ್ಲ ಸಾಕ್ಷಿ ಆಗಿದ್ರಿ? ಅದು ನಾವು ಮುಂಚೆಯಿಂದಾನೇ ಆಗ್ತಾ ಉಂಟು, ಅಲ್ಲಿ ಕೊಳ್ಳೆ ಅದು ಇದು ಅಂತೇಳಿ ಆಗ್ತಾ ಉಂಟು. ನಮ್ಗೆ ಯಾರಂತ ಏನಂತ ನಾವು ಎಲ್ಲಿಗೆ ನೋಡಲಿಲ್ಲ, ಇದು ಮಾಡಿಲ್ಲ. ಆದರೆ ನಾವು ಹೋಗುವಾಗ ಬರುವಾಗ ನಮ್ಮದು ಊರೇ ಅದು ಧರ್ಮಸ್ಥಳ. ನಮ್ಮ ಊರು ಧರ್ಮಸ್ಥಳನೇ, ಗ್ರಾಮೀಣ ಧರ್ಮಸ್ಥಳನೇ. ಮತ್ತು ಅಲ್ಲಿ ಆ ಕಡೆ ಈ ಕಡೆ ಹೋಗ್ತಾ ಬರುವಾಗ ನಾವು ಅಲ್ಲಿ ಕೊಲೆ ಆಯಿತು, ಇಲ್ಲಿ ಕೊಲೆ ಆಯಿತು, ಅಲ್ಲಿ ಒಂದು ಹುಡುಗಿ, ಇಲ್ಲೊಂದು ಗಂಡಸು ನೇತಾಡ್ತಾ ಇದ್ದಾನೆ ಹಾಗೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ಅವಾಗ ನಾವು ಒಂದು ಎರಡು ಬಾಡಿ ನೋಡಿದ್ದೇನೆ ನಾನು ಅಲ್ಲಿ. ಅಲ್ಲಿ ಒಂದು ನಮ್ಮ ಧರ್ಮಸ್ಥಳ ದ್ವಾರದಿಂದ ಸ್ವಲ್ಪ ಈ ಕಡೆನೆ ಒಂದು ಆ್ಯಸಿಡ್ ಹಾಕಿ ಒಂದು ಹೆಂಗಸರನ್ನು ಹಾಕಿದ್ದನ್ನು ನಾನು ರಿಯಲ್ ಆಗಿ ನೋಡಿದೆ. ಎಲ್ಲ ಅದನ್ನು ನೋಡಿ ಆದಮೇಲೆ ಸ್ವಲ್ಪ ತುಂಬ ಜನ ಇದ್ದರು. ಅದನ್ನು ನೋಡಿ ಆದಮೇಲೆ ಪಾಪ ಹೆಂಗಸು ಇದೆಲ್ಲ ಬಟ್ಟೆ ಎಲ್ಲ ಹಾಗೇನೆ ಇತ್ತು, ಬಟ್ಟೆ ಎಲ್ಲ ಇದು ಮಾಡಿ ಆಮೇಲೆ ಇದು ಬಾಡಿಯನ್ನು ಎತ್ತಲಿಕ್ಕೆ ಅಂತ ಪೊಲೀಸವ್ರು ಬಂದರು. ಮತ್ತೆ ಎತ್ಕೊಂಡು ಪೋಸ್ಟ್ ಮಾರ್ಟಮ್ ಮಾಡಿದಾರಾ ಏನಂತ ನಮಗೆ ಗೊತ್ತಿಲ್ಲ. ನಾವು ಅಷ್ಟೇ ಅದನ್ನು ತಗೊಂಡು ಅದಾದಮೇಲೆ ನಾವು ಹೋದೆ. ಅದನ್ನು ಯಾರು ಊತಿದಾರಾ ಏನು ಅಂತ ಗೊತ್ತಿಲ್ಲ ನಮಗೆ, ಎಲ್ಲಿ ಊತಿದಾರ ಅಂತೆಲ್ಲ ವಿಷಯ ನೋಡಿಲ್ಲ ನಾವು, ಎಲ್ಲಿ ಹಾಕಿದ್ದಾರೆ ಏನಂತ ಹೇಳಿ. ಮತ್ತು ಈಗ ಒಂದು 13 ನಂಬರ್ ಇದರಲ್ಲಿ ಈಗ ಒಂದು ಅಲ್ಲಿ ಮಾರ್ಕ್ ಹಾಕಿದ್ದರಿಂದ ಸ್ವಲ್ಪ ಆ ಕಡೆನೆ ಅದು ಒಂದು ಊತಾಕಿದ್ದು ನಾನು ಭೀಮ ಊತಾಕ್ತಾ ಇದ್ದದನ್ನು ನೋಡಿದ್ದೇನೆ. ಅಂದ್ರೆ ನೀವು ಭೀಮನನ್ನು ನೋಡಿದ್ದೀರಿ? ಹೌದೌದು, ಊತಾಕಿದ್ದನ್ನು ನೋಡಿದ್ದೇನೆ. ಯಾಕೆಂದ್ರೆ ನಾವು ಆ ಕಡೆ ಹೋಗ್ತಾ ಇರುವಾಗ ಒಂದು 4:30 ಟೈಮ್ ಹೊತ್ತಿಗೆ ಅವರು ಊತಾಕ್ತಾ ಇದ್ರು, ಅದು ನೋಡಿದ್ದೀನಿ ನಾನು ಪಕ್ಕ. ಯಾಕಂದ್ರೆ ಅದು ಈಗ ಅದರಲ್ಲಿ ಆವತ್ತೊಂದು ಸಲ ಮಳೆ ನೀರಂದು ಬಂದು ಕೊಚ್ಚಿ ಹೋಗಿತ್ತು. ಆವಾಗ ಕೊಚ್ಚಿ ಅಂದ್ರೆ ಅದಕ್ಕೆ ಎಲ್ಲ ಕಲ್ಲು ಎಲ್ಲ ಕಟ್ಟಿ ಇಲ್ಲಿ ಧರ್ಮಸ್ಥಳ ಇವರು DMs ಅವರು ಕಟ್ಟಿ ಎಲ್ಲ ಇದು ಮಾಡಿದ್ದಾರೆ. ಮತ್ತು ಆವಾಗ ಇಲ್ಲಿ ಕೊಲೆ ಎಲ್ಲ ಜಾಸ್ತಿ ಆಗ್ತಾಯಿತ್ತು, ಅದನ್ನು ನೋಡಿದ್ದು ಎಲ್ಲ ಉಂಟು ಹಾಗೆ. ಅದು ಮತ್ತು ಅಲ್ಲಿ ಕೆಳಗೆ ಡ್ಯಾಮ್ ಹತ್ರನೇ ಒಂದು 2-3 ಬಾಡಿ ಇದ್ದ ಕಲ್ಲು ಮೇಲೆ ಇದ್ದಿದ್ದು ನೋಡಿದ್ರು. ಯಾಕೆಂದ್ರೆ ಅಲ್ಲಿ ಡ್ಯಾಮಲ್ಲಿ ಫುಲ್ ನೀರು ಬಂದರೆ ಅದನ್ನು ಕೆಳಗೆ ಅವರು ತೆಗೆದು ಕೆಳಗೆ ಹಾಕ್ತಾಯಿದ್ರು. ಯಾರು ಡ್ಯಾಮ್ ಅವರು ಕೆಳಗೆ ಹಾಕ್ತಾಯಿದ್ರು, ಅದು ಕೆಳಗೆ ಹೋಗ್ತಾಯಿತ್ತು. ನಾವು ಕಾಡಿಗೆ ಏನಾದರೂ ನಮಗೆ ಕಟ್ಟಿಗೆ ಏನಾದರೂ ಬೇಕಾಗ್ತದೆ ಆವಾಗ ತಗೊಂಡು ಬರ್ಲಿಕ್ಕೆ ಅಂತ ಹೋಗ್ತಾಯಿದ್ವಿ. ಹಾಗೆಲ್ಲ ನೋಡ್ತಾ ಇದ್ವಿ ನಾವು. ಮತ್ತು ಈಗ ಈ ಪ್ರಕರಣಗಳು ಆದದ್ದು ಬಂದು 2012ಕ್ಕಿಂತ ಇಂಚೆ ಸೌಜನ್ಯ ಪ್ರಕರಣಕ್ಕಿಂತ ಹಿಂದೆ ಆದದ್ದು. ಹೌದು. ಬಟ್ ಈಗ ಆಲ್ಮೋಸ್ಟ್ ಒಂದು 15 ವರ್ಷಗಳಾಗ್ತಾನೆ ಬಂತು. ಈಗ ನೀವು ಮುಂದೆ ಬಂದಿದ್ದೀರಾ? ಹೌದು. ಅದ್ರ ಬಗ್ಗೆ ಏನು ಹೇಳ್ತೀರಾ? ನಾವು ಮುಂದೆ ಬಂದರೆ ಎಲ್ಲ ಇಲ್ಲಿ ಈಗ ತನಿಖೆ ಆಗ್ತಾ ಉಂಟು, ಅದಕ್ಕೆ ನಮಗೆ ಒಂದು ಸ್ವಲ್ಪ ಧೈರ್ಯ ಬಂದಿದೆ. ಯಾಕೆಂದರೆ ನಮ್ಮ ಕ್ಷೇತ್ರ ಒಂದು ಒಳ್ಳೆಯದಾಗಬೇಕು, ನಮ್ಮ ದೇವರು ಒಳ್ಳೆಯದು. ಈಗ ಕೆಟ್ಟದ ಅದು ಇದು ಅಂತ ಹೇಳಿ ಬರ್ತಾ ಉಂಟು. ಈಗ ಅಲ್ಲಿ ಸಾಯ್ತಾರೆ ಇಲ್ಲಿ ಸಾಯ್ತಾರೆ ಅಂತ ಇನ್ನೊಂದು ಕ್ಲಿಯರ್ ಆಗಿಬೇಕು, ಅದು ಕ್ಲಿಯರ್ ಆಗಬೇಕಂತ ಹೇಳಿ ದೇವರು ಕಲಿಸಿದ್ದಾರೆ. ಆ ಮಂಜುನಾಥ ಮತ್ತು ಅಣ್ಣಪ್ಪ ಯಾವಾಗಲೂ ಅವ್ರ ಸೇವೆ ಮಾಡಲಿಕ್ಕೆ ಹೋಗ್ತೇವೆ ನಾವು, ಇಲ್ಲಂತಲ್ಲ. ನಾವು ಹುಟ್ಟಿದ್ದೇ ಧರ್ಮಸ್ಥಳದಲ್ಲಿ. ನಮ್ಮ ತಂದೆ ಎಲ್ಲ ಅಲ್ಲೇ ಕೆಲಸ ಮಾಡ್ತಾಯಿದ್ರು, ಧರ್ಮಸ್ಥಳಲ್ಲೇ ಇದ್ದರು. ನಮ್ಮ ಅಜ್ಜ ಇದ್ದರು ಅಲ್ಲಿ. ಆಮೇಲೆ ನಾವು ಇಲ್ಲ ನಮ್ಮ ಅಣ್ಣ ಎಲ್ಲ ನಾವು ಎಲ್ಲ ಕೆಲಸ ಮಾಡ್ತಾಯಿದ್ದ ಅವರೇ ಅಲ್ಲಿ. ನಮಗೆ ಅವರೇ ಇವರು ಅಂತ ನಾವು ಗೊತ್ತಿಲ್ಲ, ನಾವು ನೋಡಿಲ್ಲ. ಯಾರಿಗೆ ಆರೋಪ ಮಾಡೋಲ್ಲ, ನಮಗೆ ಯಾರು ಏನು ಅಂತ ಯಾರು ಇದು ಮಾಡಿದಾರ ಕೀರ್ತನೆ ಮಾಡಿದಾರಲ್ಲ ಅವರು ಸಿಕ್ಕಲೇಬೇಕು, ಶಿಕ್ಷೆ ಆಗಲೇಬೇಕು. ಯಾಕೆಂದರೆ ಯಾರು ಎಷ್ಟೇ ದೊಡ್ಡವರಾಗಲಿ ಎಷ್ಟೇ ಚಿಕ್ಕವರಾಗಲಿ, ನಾನೇ ಆಗಲಿ ನಾನು ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಡಲಿ, ಅದು ಏನಿಲ್ಲ. ಈಗ ದೂರು ಕೊಡಲಿಕ್ಕೆ ಬಂದಿರುವಂಥದ್ದು ಅಲ್ಲಿಯ ಸ್ಥಳೀಯರಿಗೆ ದೂರು ಕೊಡೋದಕ್ಕೆ ಬಂದಿರುವಂಥದ್ದು ನೀವು ಒಬ್ಬರೇನಾ ಅಥವಾ ಇನ್ನೂ ಇದ್ದಾರೆ ಅಂದರೆ ಎದುರ್ಕೊಂಡು ಪಾಪ ನಾವು ಕೊಟ್ಟರೆ ಏನಾಗ್ತದ ಏನು ಅಂತ ಎದುರ್ಕೊಂಡು. ನಾನು ಅಂದರೆ ಸಾಯೋದೊಂದು ಮನುಷ್ಯ ಇದ್ದದ್ದು, ಇವತ್ತಲ್ಲಾದರೆ ನಾಳೆ ಸಾಯ್ತಾನೆ, ಯಾವುದರಲ್ಲಿ ಸಾಯ್ತಾನಂತ ಗೊತ್ತಿಲ್ಲ. ರೋಡಲ್ಲಿ ಹೋಗುವಾಗ ಸಾಯ್ಬೋದು, ಮತ್ತು ಯಾರಾದರೂ ಕೊಲೆ ಮಾಡಿದ್ರೆ ಅದು ದೇವ್ರಿಗೆ ಬಿಟ್ಟಿದ್ದು, ದೇವರು ನೋಡೋವನು ಒಬ್ಬ ಇದ್ದಾನಲ್ಲ. ನಾವು ಯಾರಿಗೆ ಇದು ಮಾಡಲಿಕ್ಕೆ ಹೋಗಲ್ಲ.